ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಮೊದಲನೇ ಸಲ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ, ನನ್ನ ಹೆಸರು ಅನುಷಾ ಸಂತೋಷ್. ಸೊ ಯೂಶ್ವಲಿ ವ್ಲಾಗ್ಸ್ ಮಾಡ್ತೀನಿ, ಲೈಫ್ ಸ್ಟೈಲ್ ರಿಲೇಟೆಡು. ಈಗಂತೂ ಸ್ವಲ್ಪ ಪ್ರೆಗ್ನೆನ್ಸಿ ರಿಲೇಟೆಡ್ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ನನ್ನ ಬಗ್ಗೆ ಹೊಸದಾಗಿ ನೋಡ್ತಿರೋರು ಪೂರ್ತಿ ತಿಳ್ಕೊಬೇಕಂದ್ರೆ ಕಂಪ್ಲೀಟಾಗಿ ನನ್ನ ವ್ಲಾಗ್ಸ್ ನೋಡಿ, ಹಳೆಯ ವೀಡಿಯೋಸ್ ನೋಡಿ ನನ್ನ ಪರಿಚಯ ಖಂಡಿತವಾಗ್ಲೂ ಆಗುತ್ತೆ. ಯಾಕಿದೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ನನ್ನ ಪರಿಚಯ ಮಾಡ್ಕೊಳ್ಳಿ, ಯಾವಾಗಲಾದರೂ ಒಂದು ವೀಡಿಯೋನಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಸ್ವಲ್ಪ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ. ಹಾಗಾಗಿ ಇವತ್ತು ಸ್ಟಾರ್ಟಿಂಗ್ ಆಫ್ ದ ವೀಡಿಯೋನ ಹೇಳ್ತಾ ಇದ್ದೀನಿ. ಕೆಲವರು ಹೊಸದಾಗಿ ವೀಡಿಯೋಸ್ ನೋಡ್ತಿರೋರಿಗೆ ಅಷ್ಟಾಗಿ ಪರಿಚಯ ಇರೋದಿಲ್ಲ. ಹಾಗಾಗಿ ನನ್ನ ಸಂಪೂರ್ಣ ಪರಿಚಯ ಆಗಬೇಕಂದ್ರೆ ಸ್ವಲ್ಪ ನನ್ನ ಹಳೆಯ ವ್ಲಾಗ್ಸ್ ಎಲ್ಲನೂ ನೋಡಿದ್ರೆ ನಿಮಗೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಅಥವಾ ನನ್ನ ಇದು ಬಗ್ಗೆ ಒಂದು ಐಡಿಯಾ ಬರುತ್ತೆ. ಇವತ್ತಿನ ವಿಡಿಯೋ ಡೈಲಿ ವ್ಲಾಗ್ ಅಂತಲೂ ಹೇಳೋಕ್ಕಾಗಲ್ಲ, ರೊಟೀನ್ ವ್ಲಾಗ್ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಶಾರ್ಟ್ ವಿಡಿಯೋ ಅಥವಾ ಏನು ಹೇಳೋದು, ಒಂದು ಜನರಲ್ ವ್ಲಾಗ್ ಅಂತ ಹೇಳ್ಬೋದು. ಅಷ್ಟಾಗಿ ಕುಕ್ಕಿಂಗ್ ಆಗಲಿ, ಇವತ್ತು ಕುಕ್ಕಿಂಗ್ ರಿಲೇಟೆಡ್ ವಿಡಿಯೋ ಅಂತೂ ಇಲ್ಲ. ಆದರೆ ನನ್ನ ರೀಸೆಂಟಾಗಿ ಮ್ಯಾಟರ್ನಿಟಿ ವೇರ್ ಕುರ್ತಾಸು ಮತ್ತು ಕೆಲವು ನೈಟ್ ವೇರ್ಸು ಇದೆಲ್ಲ ತೊಗೊಂಡಿದ್ದೀನಿ. ಅದೆಲ್ಲ ಎಲ್ಲಿ ತೊಗೊಂಡೆ ಮತ್ತು ಹೇಗಿದೆ ಅಂತ ತೋರಿಸ್ತೀನಿ ಇವತ್ತಿನ ವೀಡಿಯೋನಲ್ಲಿ. ಮತ್ತು ಸ್ವಲ್ಪ ನನ್ನ ಮನದಾಳದ ಮಾತುಗಳನ್ನು ಕೂಡ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ತಪ್ಪದೆ ವೀಡಿಯೋನ ಕಡೆ ತನಕ ನೋಡಿ. ಮತ್ತು ಇವತ್ತಿಲ್ಲಿ ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ಹೂ ಬಿಟ್ಟಿತ್ತು ನಮ್ಮ ಮನೆ ಗಾರ್ಡನ್ನಲ್ಲಿ. ಮತ್ತು ಇದು ರೀಸೆಂಟಾಗಿ ನನ್ನ ಗಾರ್ಡನ್ ವ್ಲಾಗ್ ನೋಡಿದರೆ ಹೊಸದಾಗಿ ಒಂದು ಗುಲಾಬಿ ಗಿಡ ಹಾಕ್ಸಿದೆ, ಘಮ ಅನ್ನೋ ಒಂದು ಗುಲಾಬಿ ಗಿಡ. ಅದರಲ್ಲಿ ಹೂ ಬಿಟ್ಟಿತ್ತು. ಸರಿ ಕಿತ್ಕೊಂಬೋಣ, ಹಾಗೆ ಬಿಟ್ಟರೆ ವೇಸ್ಟ್ ಆಗುತ್ತೆ. ಮೊದಲನೇ ಹೂವು ನಮ್ಮನೆ ಗಣಪತಿಗೆ, ಯೂಶಲಿ ಇಲ್ಲಿ ನಮ್ಮನೆ ಗಾರ್ಡನಲ್ಲಿ ಬಿಟ್ಟಿರೋ ಪ್ರತಿಯೊಂದು ಹೂವನ್ನು ನಾನು ಗಣಪತಿಗೆ ಇಟ್ಟಿರೋದು. ಸರಿ ಹೂವನ್ನ ಕಿತ್ತು ಗಣಪತಿಗೆ ಇಟ್ಬಿಡೋಣ ಅಂತ ಹೇಳಿ ಎಲ್ಲ ಹೂ ಕೊಯ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ವೆದರ್ ತುಂಬಾ ಬ್ರೈಟ್ ಆಗಿದೆ. ಇಷ್ಟು ದಿನ ತುಂಬ ಮೋಡ ಕವಿದಂಗೆ ಇರೋದು. ಸ್ವಲ್ಪ ಬ್ರೈಟಾಗಿದ್ದರೆ ನಮ್ಮ ಮನಸ್ಸು ಉಲ್ಲಾಸವಾಗಿರುತ್ತೆ, ಏನಾದರೂ ಇನ್ನೂ ಹೆಚ್ಚೆಚ್ಚು ಮಾಡೋಣ ಅಂತ ಹುಮ್ಮಸ್ಸಿರುತ್ತೆ. ಸೊ ತುಂಬ ದಿನಗಳ ನಂತರ ಬಿಸಿಲು ಬಂದಿದೆ. ಅದೆಲ್ಲದಕ್ಕಿಂತ ನಾವೆಲ್ಲರೂ ಯೋಚನೆ ಮಾಡೋದು, ಬಿಸಿಲು ಜೋರಾಗಿದೆ ಅಂದರೆ ಇವತ್ತು ಬಟ್ಟೆ ಒಣಗಾಕಿದ್ದೀವಿ, ಚೆನ್ನಾಗಿ ಒಣಗತ್ತೆ ಅನ್ನೋ ಒಂದು ಖುಷಿ ಬೇರೆ ಇರುತ್ತೆ ಅಲ್ವಾ. ಹಲೋ. ಸೊ ತಿಂಡಿ ಎಲ್ಲ ಆಯಿತು, ಪೂಜೆ ತಿಂಡಿ ಎಲ್ಲ. ಅಮ್ಮ ಅವರು ಇವತ್ತಿಲ್ಲ. ಸೊ ಸ್ವಲ್ಪ ಇವತ್ತು ನಾನೇ ಮಾಡ್ಕೋಬೇಕಾಗಿದೆ. ಅಂದರೆ ಸಾರು ಪಲ್ಯ ಇದೆಲ್ಲ ಮತ್ತೆ ಮನೆಯಿಂದ ಕೊಟ್ಟು ಕಳಿಸಿದ್ದಾರೆ. ಸರಿ ಈಗ ಬರೀ ಅನ್ನಕ್ಕೆ ಮಾತ್ರ ಒಂದು ಇಟ್ಕೊಳ್ಳೋಣ ಅಂತ ಹೇಳಿ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಇಡ್ಲಿ ತರ್ಸ್ಕೊಂಡಿದ್ದೆ ನಾನು. ಈ ಪ್ರೆಗ್ನೆನ್ಸಿನಲ್ಲಿ ಮ್ಯಾಕ್ಸಿಮಮ್ ನಾನು ತಿಂದಿರೋದು ಅಂತಂದರೆ ಅದು ಇಡ್ಲಿ ಸಾಂಬಾರು. ಅದೇನು ಇಡ್ಲಿ ಕ್ರೇವ್ ಮಾಡ್ತಿದ್ದೀನೋ ನನಗಂತೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಇಡ್ಲಿ ಅಂತಂದರೆ. ಸೊ ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದ ಹಿಡಿದು ಇವತ್ತಿನವರೆಗೂ ಇನ್ನೂ ಇಡ್ಲಿ ಸಾಂಬಾರು, ಇಡ್ಲಿ ಚಟ್ನಿ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದೇ ಬೆಳಗ್ಗೆ ಇಡ್ಲಿನೇ ತರಿಸ್ಕೊಂಡಿದ್ದೆ, ಮಾಡೋಕ್ಕೆ ಹೋಗಲಿಲ್ಲ. ಇಡ್ಲಿ ತಿಂದು ಈಗ ಮಧ್ಯಾಹ್ನ ಅನ್ನಕ್ಕೆ ಇಡ್ತಾ ಇದ್ದೀನಿ ಊಟಕ್ಕೆ ಅಂತ ಹೇಳಿ. ಸೊ ಇವತ್ತು ಅಷ್ಟೇನು ಬಿಗ್ ಬ್ಲಾಗ್ ಆಗಿರೋದು, ಶಾರ್ಟ್ ಬ್ಲಾಗ್ ಅಂದರೆ ವಿಡಿಯೋ ಇದು ಇಷ್ಟೇ ಇರುತ್ತೆ. ಅದಾದಮೇಲೆ ನನ್ನ ಕುರ್ತಾ ಕಲೆಕ್ಷನ್ಸು ಮತ್ತು ನೀನು ಸ್ವಲ್ಪ ಮಾತು, ನನ್ನ ಮನಸ್ಸಿನ ಮಾತು ನಿಮ್ಗಳ ಜೊತೆ ಹಂಚ್ಕೊಳ್ಳೋಣ. ಇನ್ನು ಮುಂದೆ ವಿಡಿಯೋ ಹಾಕೋದು ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಅಂತ ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ, ಸರಿನಾ? ಸೊ ವಿಡಿಯೋನ ಕಡೆ ತನಕ ನೋಡಿ. ಇತ್ತೀಚೆಗೆ ಸ್ವಲ್ಪ ಜನ ಕಮೆಂಟ್ಸಲ್ಲಿ ನನಗೆ ಹೇಳ್ತಾ ಇದ್ರಿ, ನಿಮ್ಮ ರೆಸಿಪೀಸ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಸಾಧ್ಯವಾದರೆ ರೆಸಿಪೀಸ್ನ, ಸಿಂಪಲ್ ರೆಸಿಪೀಸ್ನ ಪೋಸ್ಟ್ ಮಾಡೋಕ್ಕಾಗತ್ತಾ ಅಂತ ಹೇಳಿ. ಆ್ಯಕ್ಚುಲಿ ನಾನು ಕೂಡ ನನ್ನ ರೆಸಿಪೀಸ್ನ ತುಂಬ ಶೂಟ್ ಮಾಡೋಣ ತುಂಬಾ ಮಿಸ್ ಮಾಡ್ತಾಯಿದ್ದೀನಿ. ಬಟ್ ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ತುಂಬ ಹೊತ್ತು ನಿಂತ್ಕೊಂಡ್ರೆ ಕಾಲು ನೋವು, ಹೆವಿನೆಸ್ ಎಲ್ಲ ಆಗ್ತಾಯಿದೆ. ಹಾಗಾಗಿ ರೆಸಿಪೀಸ್ನ ಪೋಸ್ಟ್ ಮಾಡ್ತಿಲ್ಲ, ದಯವಿಟ್ಟು ಕ್ಷಮಿಸಿ ಆಯಿತಾ. ರೆಸಿಪೀಸ್ ಇಲ್ಲದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ವ್ಲಾಗ್ಸ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಸರಿನಾ? ಹಲೋ. ಸೊ ಇತ್ತೀಚೆಗಷ್ಟೇ ಕೆಲವು ಫೀಡಿಂಗ್ ಕುರ್ತೀಸ್ ತೊಗೊಂಡಿದ್ದೆ. ಐ ಮೀನ್ ಮ್ಯಾಟರ್ನಿಟಿ ಕುರ್ತೀಸ್ ಅಂತಲೂ ಹೇಳ್ತಾರೆ. ಸೊ ಇನ್ನು ಮುಂದೆ ಬೇಕಾಗತ್ತಲ್ಲ ಅಂತ ಹೇಳಿ ಸುಮಾರು ಆರ್ಡ್ರ್ ಮಾಡಿದ್ದೆ. ಅಂದರೆ ಒಂದೇ ಸಲ ಎಲ್ಲದೂ ಆರ್ಡ್ರ್ ಮಾಡಿಲ್ಲ, ಆದಾಗ ಇಷ್ಟ ಆದಾಗ ಕೆಲವೆಲ್ಲ ನೋಡಿ ಮಾಡಿ ತೊಗೊಂಡಿರೋದು. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊನ್ನೆ ದಿವಸನೂ ಯಾವುದೋ 2 ಹಾಕ್ಕೊಂಡಿದ್ದೆ, ಲಿಂಕ್ ಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅದು ಯಾವುದು ಇವಾಗ ಅಟ್ಲೀಸ್ಟ್ ಇತ್ತೀಚೆಗೆ ಹಾಕ್ಕೊಳ್ತಿರೋ ಹೊಸ ಟಾಪ್ಸ್ ನೀವೇನು ನೋಡ್ತಾ ಇದ್ದೀರಾ, ಅದು ಯಾವುದೂ ನಾರ್ಮಲ್ ಕುರ್ತೀಸ್ ಅಂತೂ ಅಲ್ಲ, ಎಲ್ಲ ಮ್ಯಾಟರ್ನಿಟಿ ಕುರ್ತೀಸ್ ವಿತ್ ಸಿಪ್ ಬರುತ್ತೆ, ಅಂದರೆ ಫೀಡಿಂಗ್ ಹೆಲ್ಪ್ ಆಗೋ ಥರ. ಸೊ ಆ ಕುರ್ತೀಸ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ತೋರಿಸ್ತಿದ್ದೀನಿ ಯಾವ್ಯಾವ ತೊಗೊಂಡಿದ್ದೀನಿ ಅಂತ. ಇದು ಪ್ರತಿಯೊಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ತೊಗೊಳ್ಬೋದು. ಆಲ್ಮೋಸ್ಟ್ ಎಲ್ಲ ಕಾಟನಲ್ಲೇ ತೊಗೊಂಡಿದ್ದೀನಿ. ಅಮೆಝಾನ್ ಕೆಲವು ಮಿಂತ್ರಾಲ್ ತೊಗೊಂಡಿದ್ದೀನಿ, ಕೆಲವು ಮೀಶೋಲ್ಲಿ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಲಿಂಕ್ ಹುಡುಕಿ ಇಟ್ಟಿದ್ದೀನಿ. ಈ ಟಾಪ್ ಬಂದು ಮಿಂತ್ರಾಲ್ ತೊಗೊಂಡಿದ್ದು ನಾನು. ಕಾಟನ್ ಫೀಡಿಂಗ್ ಕುರ್ತಾ, ಇದು ಒಂಥರ ಮೆರೂನ್ ಕಲರು,
ಚೆನ್ನಾಗಿದೆ ಅಲ್ಲ, ಅಂಬ್ರೆಲಾ ಟೈಪೇ ಇದೆ. ಆ್ಯಂಡ್ ನಾರ್ಮಲ್ ಟೈಮಲ್ಲೂ ಹಾಕ್ಕೊಳ್ಬೋದು. ಫೀಡಿಂಗ್ ಯೂಸ್ ಆಗಲಿ ಅಂತ ಹೇಳಿ 2 ಕಡೆನೂ ಈ ಥರ ಜಿಪ್ಸ್ ಕೊಟ್ಟಿರ್ತಾರೆ. ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹೊಸದಾಗಿ ತಾಯಿ ಆಗಿರೋರಿಗೆ, ಫೀಡ್ ಮಾಡ್ತಿರೋ ಪೇರೆಂಟ್ಸ್ಗೆಲ್ಲ ಈ ಥರ ಕುರ್ತಾಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ತುಂಬ ಸಾಫ್ಟ್ ಆಗಿದೆ, ಕಾಟನ್ ಇದೆ, ಮತ್ತು ವೈಟಲ್ಲಿ ಪ್ರಿಂಟ್ಸ್ ಇದೆ. ಸೊ ಕ್ವಾಲಿಟಿ ತುಂಬ ಇಷ್ಟ ಆಯಿತು, ಮತ್ತು ತುಂಬ ಹಿತವಾಗೂ ಇದೆ ಹಾಕ್ಕೊಳ್ಳೋಕ್ಕೆ. ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದು ಮಿಂತ್ರಾಲ್ ತೊಗೊಂಡಿದ್ದು. ನೆಕ್ಸ್ಟ್ ಬಂದು ಇದು ಕೂಡ ನಾನು ಮಿಂತ್ರಾಲೇ ತೊಗೊಂಡಿದ್ದು ಅನಿಸುತ್ತೆ, ಅಥವಾ ಅಮೆಝಾನ್, ಎರಡರಲ್ಲಿ ಒಂದು. ಇದ್ರದ್ದು ಲಿಂಕ್ ಅಂತೂ ಕೊಟ್ಟಿರ್ತೀನಿ. ಇದು ಮಿಂತ್ರಾಲ್ ಕೂಡ ಇದೆ, ಅಮೆಝಾನಲ್ಲಿ ಕೂಡ ಇದೆ. ಸ್ವಲ್ಪ ಲಾಂಗ್ ಕುರ್ತಾ ಇದು. ಸೇಮ್ ಫೀಡಿಂಗ್, ಇವಾಗ ಏನೇನು ತೋರಿಸ್ತಾ ಇದ್ದೀನಿ ಎಲ್ಲದು ಮ್ಯಾಟರ್ನಿಟಿ ಕುರ್ತಾಸ್ ಅಂತಲೇ ಹೇಳ್ತಾರೆ. ಫೀಡಿಂಗು ಹೆಲ್ಪ್ ಆಗುತ್ತೆ. ಮ್ಯಾಟರ್ನಿಟಿ ಪ್ರೆಗ್ನೆನ್ಸಿ ಟೈಮಲ್ಲೂ ಯೂಸ್ ಮಾಡ್ಕೊಳ್ಬೋದು. ನಿಂತ್ಕೊಂಡು ಪ್ರತಿಯೊಂದು ಟಾಪ್ನ ತೋರ್ಸೋಕ್ಕಾಗಲ್ಲ, ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಬಟ್ ಪಿಕ್ಚರ್ ಡಿಸ್ಪ್ಲೇ ಮಾಡ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲೂ ಇದರ ಲಿಂಕ್ ಕೊಟ್ಟಿರ್ತೀನಿ. ಸೊ ಐ ಆಮ್ ಶ್ಯೂರ್ ತುಂಬ ಜನ ಪ್ರೆಗ್ನೆಂಟ್ ಲೇಡೀಸ್ ನೋಡ್ತಾ ಇದ್ದೀರಾ ನನ್ನ ವ್ಲಾಗ್ಸ್ನ. ಸೊ ಈ ಥರ ಟಾಪ್ಸ್, ಕುರ್ತೀಸ್ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಕಾಟನ್ ಇರೋದ್ರಿಂದ ತುಂಬ ಹಿತವಾಗಿದೆ. ಸೊ ಇದೊಂದು ಕುರ್ತಾ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಇದು ಸ್ವಲ್ಪ ಉದ್ದನೂ ಇದೆ. ನೆಕ್ಸ್ಟ್ ಕುರ್ತಾ, ಇದು ನೀವು ನನ್ನ ಜನ್ಮಾಷ್ಟಮಿ ವ್ಲಾಗ್ ನೋಡಿದರೆ ಈ ಕುರ್ತಾ ನೋಡಿರ್ತೀರ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ವೆರಿ ಕಂಫರ್ಟಬಲ್. ನಿಜವಾಗ್ಲೂ ತುಂಬಾ ಕಂಫರ್ಟಬಲು. ಅಕಸ್ಮಾತ್ ನಿಮಗೆ ಜಿಪ್ ಇರೋದು ಕನ್ಸರ್ನ್ ಇಲ್ಲ ಅಂತಂದರೆ ಯಾರು ಬೇಕಾದ್ರೂ ತೊಗೊಳ್ಬೋದು. ನೋಡೋಕ್ಕೂ ಚೆನ್ನಾಗಿದೆ. ಫುಲ್ ಅಂಬ್ರೆಲಾ ಕುರ್ತಾ ಇದೆ. ಇದು ಆಲ್ರೆಡಿ ಒಂದ್ಸಲಿ ಹಾಕಿ ವಾಶ್ ಕೂಡ ಮಾಡಿದ್ದೀನಿ ನಾನು. ಚೆನ್ನಾಗಿದೆ. ನೀವು ಪಿಕ್ಚರಲ್ಲಿ ನೋಡ್ತಾ ಇರ್ತೀರಲ್ಲ, ಅದೇ ಥರನೇ ಕಾಣುತ್ತೆ. ಸೊ ಇದನ್ನು ನಾನು ಅಮೆಝಾನಲ್ಲೇ ತೊಗೊಂಡಿದ್ದು. ನೆಕ್ಸ್ಟ್ ಇದೊಂದು ಬ್ಲ್ಯಾಕ್ ಕಲರು. ತುಂಬ ಇಷ್ಟ ಆಯಿತು, ಹಾಕ್ಕೊಂಡಿಲ್ಲ, ಹೊಸದೇನು. ಆ್ಯಕ್ಚುಲಿ ಪ್ರತಿಯೊಂದೂ ಆಫ್ಟರ್ ಡೆಲಿವರಿ ಹಾಕ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು, ಅಂದರೆ ತರಿಸ್ಕೊಂಡಿದ್ದು. ಆದರೆ ಮಧ್ಯದಲ್ಲಿ ಕೆಲವು ಹಬ್ಬಗಳೆಲ್ಲ ಬಂತಲ್ಲ, ಹಾಗಾಗಿ ಕೆಲವು ಓಪನ್ ಮಾಡಿಬಿಟ್ಟೆ. ಸೊ ಇದೊಂದು ಬ್ಲ್ಯಾಕ್ ಕುರ್ತಾ, ಅದೇ ಸೇಮ್ ಮ್ಯಾಟರ್ನಿಟಿ ಕುರ್ತಾ. ಇದು ಚೆನ್ನಾಗಿದೆ. ಗೊತ್ತೇ ಆಗಲ್ಲ ನಿಮಗೆ. ಆ್ಯಕ್ಚುಲಿ ನಾರ್ಮಲ್ ನಿಮ್ಗೆ ಈ ಕುರ್ತಾ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡ್ಕೊಳ್ಬೋದು. ಜಿಪ್ ಇರುತ್ತೆ, ಅದು ಇರೋದು ಕೂಡ ಕಾಣಿಸೋದಿಲ್ಲ. ನೀವು ಹಾಗೆ ವೇರ್ ಮಾಡಬಹುದು, ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದು ನೀ ಲೆಂತ್ಗಿಂತ ಕೆಳಗಡೆನೇ ಬರುತ್ತೆ ಅಂಬ್ರೆಲಾ ಕುರ್ತಾ. ಹಾಗೇನೂ ಹಾಕ್ಕೊಳ್ಬೋದು, ಇಲ್ಲ ಕೆಳಗಡೆ ಲೆಗಿನ್ ಹಾಕ್ಕೊಳ್ಬಹುದು. ಏನಂತಂದರೆ ನನಗೆ ನೈಟಿ ಅದೆಲ್ಲ ಹಾಕ್ಕೊಳಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ಥರ ಕುರ್ತಾ ಥರನೇ ಇತ್ತು ಅಂತಂದರೆ ಕಂಫರ್ಟಬಲ್ ಆಗೂ ಇರುತ್ತೆ. ನಾನು ಕಂಫರ್ಟಬಲ್ ಫೀಲ್ ಮಾಡ್ತೀನಿ, ಮತ್ತು ಫೀಡ್ ಮಾಡ್ಬೇಕಾದ್ರೇನು ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ಕುರ್ತಾಸ್ ಆಪ್ಟ್ ಮಾಡಿಕೊಂಡು ತರಿಸ್ಕೊಂಡಿದ್ದೀನಿ. ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಕುರ್ತಾ ಇದು. ಆ್ಯಕ್ಚುಲಿ ಇಮೇಜಲ್ಲಿ ನೋಡಿದಾಗ ಬೇರೆ ಎಲ್ಲೋ ಇತ್ತು, ಇಲ್ಲಿ ಸ್ವಲ್ಪ ಡಾರ್ಕ್ ಎಲ್ಲೋ ಇದೆ, ಎಲ್ಲೋ ಆರೆಂಜಿಶ್ ಇದೆ ಇದು. ಬಟ್ ಕಂಫರ್ಟಬಲ್ ಇದೆ ಅಂತ ಹೇಳಿ ಇದೊಂದು ತರಿಸ್ಕೊಂಡೆ. ಇದನ್ನು ಮನೆಯಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ಅಂದರೆ ಇವಾಗ ನಾನು ತೋರಿಸ್ತಿರೋದು, ನೀವು ಅಥವಾ ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು. ಇದಿಷ್ಟು ತನಕ ಇಷ್ಟು ತೋರಿಸಿದ್ದು ನಾನು. ಇದೆಲ್ಲ ಅಂಬ್ರೆಲಾ ಕುರ್ತಾಸು. ಅದಲ್ಲದೆ 2 ಲೈನ್ ಕುರ್ತಾ ತೊಗೊಂಡಿದ್ದೀನಿ, ಅಂದರೆ ಲೆಗಿನ್ಸ್ ಹಾಕಿ ಅದ್ರ ಮೇಲೆ ಹಾಕ್ಕೊಳ್ಳೋ ಥರ ಟಾಪ್ಸ್ ಇದು. ಇದು ಸೇಮ್ ಮ್ಯಾಟರ್ನಿಟಿ ವೇರೆ ವಿತ್ ಜಿಪ್ ಬರುತ್ತೆ. ಫೀಡಿಂಗು ತುಂಬಾ ಇಷ್ಟ ಆಯಿತು. ಹಾಗಾಗಿ ಸೈಡ್ ಕಟ್ ಇದೆ ನೋಡಿ, ಈ ಥರ ಸೈಡ್ ಕಟ್ ಇರುತ್ತೆ. ಇದ್ರದ್ದು ಪಿಕ್ಚರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಕಾಣುತ್ತೆ. ಮಿಂತ್ರಾಲ್ ತೊಗೊಂಡಿದ್ದು ಇದು, ಮತ್ತು ಇನ್ನೊಂದು ಟಾಪ್, 2 ಇದೆ. ಸೊ ಯೂಶ್ವಲಿ ಆಫ್ಟರ್ ಡೆಲಿವರಿ ನೀವೆಲ್ಲಾದರೂ ಹೊರಗಡೆ ಹೋಗಬೇಕು, ಇಲ್ಲ ಹಾಸ್ಪಿಟ್ಲು ಆ ಥರ ಎಲ್ಲಾದರೂ, ಮೋಸ್ಟ್ಲಿ ಹಾಸ್ಪಿಟ್ಲೇ ಇರುತ್ತೆ, ಬೇರೆಲ್ಲೂ ಹೊರಗಂತೂ ಹೋಗಲ್ಲ ನಾವು. ಸೊ ಆ ಥರ ಟೈಮಲ್ಲಿ ಈ ಥರದ್ದು ಹಾಕ್ಕೊಂಡು ಹೋಗ್ಬೋದು. ಇಲ್ಲ ಇವಾಗ ಇಷ್ಟು ತೋರಿಸಿದೆ, ಅದರಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ನೀವು ಹಾಸ್ಪಿಟ್ಲಿಂದ ಮನೆಗೆ ಬರ್ತಾ 2 ಕುರ್ತಾ ಅಥವಾ ನೈಟಿ ಏನಾದರೂ ಕ್ಯಾರಿ ಮಾಡಲೇಬೇಕಲ್ವ. ಸೊ ಆ ಥರ ಟೈಮ್ ತೊಗೊಂಡು ಹೋಗೋಕ್ಕೆ ಅಂತಲೂ 1-2 ಇಟ್ಕೊಳ್ಬೋದು ನೀವು. ಮತ್ತೊಂದು ಲೈನ್ ಕುರ್ತಾ ಇದು ತೋರಿಸಿದ್ನಲ್ಲ, ಅದೇ ಬ್ರ್ಯಾಂಡದು. ಕಲರ್ ನಂಗೆ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಬ್ರೌನ್ ಮತ್ತು ಇದೊಂಥರ ಡಿಫ್ರೆಂಟ್ ಕಲರು, ಲೈಟ್ ಆ್ಯಂಡ್ ಡಾರ್ಕ್ ಬ್ರೌನ್ ಥರನೇ ಇದೆ. ಸೊ ಸೈಡ್ ಕಟ್ಟಿರೋವಂಥದ್ದು. ಮತ್ತು ಮ್ಯಾಟರ್ನಿಟಿ ಕುರ್ತಾ, ಸೇಮ್ ಜಿಪ್ ಇರೋದೇ ಗೊತ್ತಾಗೋದಿಲ್ಲ ನಿಮಗೆ. ನಾರ್ಮಲ್ಲಾಗಿ ನಿಮ್ಗೆ ಯೂಸ್ ಮಾಡೋಕ್ಕೆ ಬೇಕು ಅಂತಂದ್ರೇನು ಈ ಕುರ್ತಾ ತೊಗೊಳ್ಬೋದು. ನೋಡೋಕೆ ಚೆನ್ನಾಗಿರುತ್ತೆ. ಲೆಗಿನ್ ಟಾಪ್ ಹಾಕ್ಕೊಂಡು ಆರಾಮಾಗಿ ಬೇಕಂದರೆ ಒಂದು ದುಪ್ಪಟ್ಟಾನು ಪೇರ್ ಮಾಡ್ಕೊಂಡು ಹಾಕ್ಕೊಳ್ಬೋದು, ಅಷ್ಟೇ ಚೆನ್ನಾಗಿದೆ. ಮತ್ತು ಇದಲ್ಲದೆ ಮೊನ್ನೆ ಗಣಪತಿ ಹಬ್ಬದ ದಿನ ಒಂದು ರೆಡ್ ಕಲರ್ ಕುರ್ತಾ ಹಾಕ್ಕೊಂಡಿದ್ದೆ ನೋಡಿ, ಅದಂತೂ ತುಂಬ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಸಾಫ್ಟು. ಅದು ಕೂಡ ಮ್ಯಾಟರ್ನಿಟಿ ಕುರ್ತಾನೆ.
ಬೇಕಂದ್ರೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಚೆನ್ನಾಗಿದೆ, ನೋಡಿದ್ದೀರಲ್ಲ ನೀವು ಅದು ಹೇಗಿದೆ ಅಂತ. ಅಕಸ್ಮಾತ್ ನೋಡಿಲ್ಲ ಅಂದ್ರೇನು ಪರವಾಗಿಲ್ಲ, ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಬೇಕಂದ್ರೆ ತಗೊಳ್ಬೋದು. ನೆಕ್ಸ್ಟ್ ಕುರ್ತಾಸ್ ಅಲ್ಲದೆ ಒಂದು 3/4 ನೈಟೀಸ್ ತಗೊಂಡಿದ್ದೀನಿ. ನೈಟಿ ಅಂದರೆ ಫೀಡಿಂಗ್ ನೈಟೀಸ್ ಅಂತಾನೆ. ಸ್ಪೆಷಲಿ ಹಾಸ್ಪಿಟ್ಲಲ್ಲಿ ನಮಗೆ ಬೇಕಾಗುತ್ತೆ, ಸ್ವಲ್ಪ ಫ್ರೀ ಆಗಿರಬೇಕು ಅಂತ ಅನ್ಸುತ್ತೆ. ಕುರ್ತಾಸ್ ಎಲ್ಲ ಏನಂತಂದರೆ 3/4 ಸ್ಲೀವ್ಸ್ ಇದೆ. ಸಾರಿ, ನಾನು ತಗೊಂಡಿರೋ ಪ್ರತಿ ಕುರ್ತಾಸೂ 3/4 ಸ್ಲೀವ್ ಇದೆ. ಸೊ ಈ ಥರ ಹಾಫ್ ಸ್ಲೀವು, ಕ್ವಾರ್ಟರ್ ಸ್ಲೀವ್ ಇರೋದು ಸ್ವಲ್ಪ ಯೂಸ್ ಆಗುತ್ತೆ. ಮತ್ತು ಫೀಡಿಂಗ್ ಫ್ರೆಂಡ್ಲಿ ಇರೋವಂಥ ಜಿಪ್ ಇರೋವಂಥ ಕುರ್ತಾನೇ ಇದು. ಸೊ ಈ ಥರ ಕುರ್ತಾ ಅಲ್ಲ ಸಾರಿ, ಇದು ನೈಟಿ 3/4 ಇರುತ್ತೆ. ಕಂಪ್ಲೀಟ್ ಕಾಲ್ವರೆಗೂ ಇರೋದಿಲ್ಲ, ನೀ ಲೆಂತಿಂದ ಒಂದು ಸ್ವಲ್ಪ ಕೆಳಗಿರುತ್ತೆ, 3/4 ಲೆಂತಲ್ಲಿ ಇರುತ್ತೆ. ಚೆನ್ನಾಗಿರುತ್ತೆ ಇದು ಒಂದು. ಮತ್ತು ಇದೇ ಥರ ಡಿಸೈನಲ್ಲಿ ಇನ್ನೊಂದು ಕಲರ್, ಪರ್ಪಲ್ ಕಲರ್, ನೀವು ಸೈಡಲ್ಲಿ ಏನು ಇಮೇಜ್ ನೋಡ್ತಾ ಇದ್ದೀರಾ ಆ ಥರ ಇರುತ್ತೆ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ, ಕಂಫರ್ಟಬಲ್ ಅನಿಸುತ್ತೆ. ಹಾಸ್ಪಿಟಲಲ್ಲಿ ಇದ್ದಾಗ ನಿಮಗೆ ಹಾಸ್ಪಿಟಲ್ ಗೌನ್ ಇಷ್ಟ ಆಗ್ತಿಲ್ಲ ಅಂತಂದರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. 9ನೇ ತಿಂಗಳಾದಮೇಲೆ ಇದೆಲ್ಲ, ಅಂದರೆ 9ನೇ ತಿಂಗಳು ಶುರು ಆಗ್ತಿದ್ದಂಗೆ ಇದ್ರದ್ದೆಲ್ಲ ಪ್ಯಾಕಿಂಗು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು, ಹಾಸ್ಪಿಟಲ್ ಬ್ಯಾಗು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎನಿ ಟೈಮ್ ರೆಡಿ ಫಾರ್ ಡೆಲಿವರಿ ಥರ ಇರ್ತೀವಿ. ಕರೆಕ್ಟ್ ಅಲ್ವಾ? ಬಿಕಾಸ್ 9th ಮಂತ್ ಆಯಿತು ಅಂತಂದರೆ ಎನಿ ಟೈಮ್ ಡೆಲಿವರಿ ಆಗ್ಬೋದು. ಸೊ ಏನಾದರೂ ಚಾನ್ಸಸ್ ಆಗಿರ್ಬೋದು. ಸೊ ಆದಷ್ಟು ಮುಂಚೆನೇ ಹೋದ ತಿಂಗಳಿಂದನೇ ಯಾವ್ದು ನೋಡ್ತಾ ಇದ್ದೀನಿ, ಯಾವ್ದು ಚೆನ್ನಾಗಿದೆ ಅಂತ ತರಿಸ್ಕೊಳ್ತಾ ಇದ್ದೀನಿ. ಕೆಲವು ಮಾತ್ರ ತರಿಸ್ಕೊಂಡಿದ್ದೀನಿ ಡೆಲಿವರಿ ಆದ ತಕ್ಷಣ ಇಮ್ಮಿಡಿಯೇಟಾಗಿ, ಮತ್ತು ಅವಾಗ ಆರ್ಡರ್ ಮಾಡಿದ್ರೆ ತರ್ಸೋಕ್ಕಾಗಲ್ಲ ಅಂತ ಹೇಳಿ ಈಗ ತರಿಸಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸೈಜ್ ಸ್ವಲ್ಪ ಖಂಡಿತ ವೇರಿ ಆಗೇ ಆಗುತ್ತೆ, ಸ್ವಲ್ಪ ಸಣ್ಣ ಆಗೇ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಸಮನ್ವಿದ್ರಲ್ಲೂ ಇಳಿದಿತ್ತು ವೆಯ್ಟ್ ಎಲ್ಲನೂ, ಅದೇ ಥರ ನೀಟಾಗಿ ಬಾಣಂತನ ಮಾಡಿಕೊಂಡ್ರೆ. ಸೊ ಅದಕ್ಕೋಸ್ಕರ ಕೆಲವು ಟಾಪ್ಸು, ಕೆಲವು ನೈಟೀಸ್ ಮಾತ್ರ ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಫ್ರೀ ಸೈಜ್ ಇರೋದೇ ತರಿಸ್ಕೊಳ್ಳಿ, ಸೊ ದಟ್ ನಿಮಗೂ ಕಂಫರ್ಟಬಲ್ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಸೈಜ್ ಎಲ್ಲಿತ್ತು ಅಂತಂದರೆ ಒಂದು ಸೈಜ್ ಹೆಚ್ಚಿಗೆನೇ ತೊಗೊಂಡಿರಿ, ಸ್ವಲ್ಪ ಆರಾಮಾಗಿ ಫ್ರೀ ಆಗಿರುತ್ತೆ ಅಂತ ಅಷ್ಟೇ. ಸೊ ಆಲ್ಮೋಸ್ಟ್ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ತರಿಸಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಅಥವಾ ಮೇ ಬಿ ಮುಂದಿನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಸ್ಪಿಟಲ್ ಬ್ಯಾಗು ಏನೇನು ತೊಗೊಂಡು ಹೋಗಬೇಕು ಅಥವಾ ಏನೇನು ಪ್ಯಾಕ್ ಮಾಡಬೇಕು ಅನ್ನೋ ಒಂದು ವಿಡಿಯೋ ಮಾಡ್ತೀನಿ. ನೋಡಿರ್ತೀರ, ಸುಮಾರು ವೀಡಿಯೋಸ್ ಇದ್ದೇ ಇರುತ್ತೆ ಹಾಸ್ಪಿಟಲ್ ಬ್ಯಾಗಿಗೆ ಏನೇನು ತೊಗೊಂಡು ಹೋಗಬೇಕು ಅಂತ. ಸಿನ್ಸ್ ನಂದಿದು ಸೆಕೆಂಡ್ ಡೆಲಿವರಿ ಆಗಿರೋದ್ರಿಂದ ಸ್ವಲ್ಪ ಹೋದ ಡೆಲಿವರಿ ಅಥವಾ ಹೋದ ಸಲ ಎಕ್ಸ್ಪೀರಿಯನ್ಸಸ್ ಕ್ಯಾರಿ ಮಾಡಿ, ಇದಲ್ಲದೆ ಒಂದು ಏನಾದರೂ ಕೆಲವು ಎಕ್ಸ್ಟ್ರಾ ಏನು ಬೇಕಾಗಬಹುದು ಅಂತ ನನ್ನ ವಿಡಿಯೋನಲ್ಲಿ ಏನೇನು ತೊಗೊಂಡು ಹೋಗಬೇಕು ಹಾಸ್ಪಿಟಲ್ ಬ್ಯಾಗ್ಗೆ ಅಂತ ಮುಂದೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ಇದಿಷ್ಟು ನನ್ನ ರೀಸೆಂಟ್ ಮ್ಯಾಟರ್ನಿಟಿ ವೇರ್ ಕಲೆಕ್ಷನು. ಸೊ ಸುಮಾರು ಜನ ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಒಂದೇ ಸಲ ಎಲ್ಲ ತೋರಿಸ್ಬಿಟ್ಟು ಅದಾದಮೇಲೆ ಲಿಂಕ್ ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇವತ್ತು ನನ್ನ ಕುರ್ತಾ ಕಲೆಕ್ಷನ್ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೊಂದು ವಿಷಯ ಏನಂತಂದರೆ, ಇನ್ನೊಂದು ಸ್ವಲ್ಪನೇ ದಿನ ಈ ಪ್ರೆಗ್ನೆನ್ಸಿ ಅನ್ನೋದು ಅನುಭವಿಸೋದಕ್ಕೆ ಸಿಗೋದು. ಸೊ ಮೇ ಬಿ ಮ್ಯಾಕ್ಸಿಮಮ್ 20 days ಮ್ಯಾಕ್ಸಿಮಮ್ ಅದು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ನನ್ನ ಬಾಡಿಯಲ್ಲಿ ಆಗೋ ಚೇಂಜಸ್ಸು, ಕೆಲವು ಸಿಮ್ಟಮ್ಸ್ ಎಲ್ಲ ನೋಡಿದ್ರೆ ಮ್ಯಾಕ್ಸಿಮಮ್ 20 days ಇರಬಹುದೇನೋ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಕೆಲವು ಸಲ ಬೇಜಾರಾಗುತ್ತೆ, ಅಯ್ಯೋ ಪ್ರೆಗ್ನೆನ್ಸಿ ಮುಗ್ದೇ ಹೋಯ್ತಲ್ಲ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಮೊದಲನೇ ಪ್ರೆಗ್ನೆನ್ಸಿ ಕೂಡ ನಾನು ತುಂಬಾ ಎಂಜಾಯ್ ಮಾಡಿದೆ. ಸೆಕೆಂಡ್ ಪ್ರೆಗ್ನೆನ್ಸಿ ಇನ್ನಷ್ಟು ಎಂಜಾಯ್ ಮಾಡಿದೆ ನಿಮ್ಮೆಲ್ಲರ ಜೊತೆ. ಈ ಪ್ರೆಗ್ನೆನ್ಸಿ ಜರ್ನಿ ಇನ್ನಷ್ಟು ಚೆನ್ನಾಗಿತ್ತು. ನಿಮ್ಮೆಲ್ಲರ ಹಾರೈಕೆಗಳು ಅದೆಲ್ಲ ಇನ್ನೂ ನನ್ನ ಪ್ರೆಗ್ನೆನ್ಸಿಗೆ ಇನ್ನಷ್ಟು ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಸೊ ಇನ್ನೊಂದು 25 ದಿವಸ ಅಯ್ಯೋ ಫುಲ್ ಟರ್ಮ್ ಕಂಪ್ಲೀಟ್ ಆಗಲಿ ಅಂತಲೇ ನಾನು ಬೇಡ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ, ಯಾವುದೂ ಹೇಳೋಕ್ಕಾಗಲ್ಲ. ಯಾವಾಗ ಬರಬೇಕು ಅಂತಿರುತ್ತೆ ಮಗು, ಅದೇ ಟೈಮ್ಗೆ ಬರೋದು ನಾವೇನೇ ಮಾಡಿದ್ರು. ಬಟ್ ಇಟ್ ವಾಸ್ ಎ ಬ್ಯೂಟಿಫುಲ್ ಜರ್ನಿ. ಕೆಲವು ಸಲ ಬೇಸರನೂ ಆಗುತ್ತೆ, ಹಾಗೇ ಹೋಗುತ್ತಲ್ಲ ಇದೊಂದು ಫೇಸ್ ಆಫ್ ಲೈಫ್. ಇದು ನಿಮ್ಗೆ ಮತ್ತೆ ಮತ್ತೆ ಬೇಕು ಅಂದ್ರೇನು ಖಂಡಿತ ಸಿಗೋದಿಲ್ಲ ಅಂತ ಒಂದು ಲೈಫ್ ಟೈಮ್ ಬೆಸ್ಟ್ ಮೆಮೊರೀಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಈ 9 monthsಲ್ಲೇ. ಒಳಗಡೆ ಒಂದು ಜೀವ ಬೆಳೀತಿರೋ ಒಂದು ಅನುಭವ, ಒಂದು ಸಣ್ಣ ಪುಟ್ಟ ಕಿಕ್ಗಳಾಗಿರ್ಬೋದು, ಮಗು ಮೂಮೆಂಟ್ಸು, ಸ್ಕ್ಯಾನಲ್ಲಿ ಫಸ್ಟ್ ಟೈಮ್ ಹಾರ್ಟ್ ಬೀಟ್ ಕೇಳಿದಾಗ ಅದೊಂದು ಸಂತೋಷ, ಮಗು ನೋಡಿದಾಗ ಆಗೋ ಸಂತೋಷ, ಇದೆಲ್ಲ ಆ ಥರ ಎಲ್ಲ ಸಣ್ಣ ಪುಟ್ಟ ಖುಷಿಗಳೇನಿರುತ್ತೆ ಅದೆಲ್ಲ ಮತ್ತೆ ಎಂದಿಗೂ ಮರ್ಕಳಿಸೋದಿಲ್ಲ. ಈ ಫೇಸ್ನ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಸೊ ಎನಿ ಎಕ್ಸ್ಪೆಕ್ಟಿಂಗ್ ಮದರ್ಸ್, ಸೊ ಆದಷ್ಟು ಪ್ರೆಗ್ನೆನ್ಸಿ ಲೈಫ್ನ ಆದಷ್ಟು ಎಂಜಾಯ್ ಮಾಡಿ, ರೆಸ್ಟ್ ತಗೊಳ್ಳೋ ಕಡೆ ರೆಸ್ಟ್ ತಗೊಳ್ಳಿ.
ಕೆಲಸ ಮಾಡೋ ಕಡೆ ಕೆಲಸ ಮಾಡಿ ಆದಷ್ಟು ಆ್ಯಕ್ಟಿವ್ ಆಗಿರಿ ಅಂತಲೇ ನಾನು ಹೇಳ್ತೀನಿ. ಸೊ ಯಾರ್ಯಾರಿಗೆ ಮತ್ತೆ ಸ್ವಲ್ಪ ದಿನದಲ್ಲಿ ಡೆಲಿವರಿ ಇದೆ ಅಥವಾ ಅಕ್ಟೋಬರಲ್ಲಿ ಸೆಪ್ಟೆಂಬರ್ ಎಂಡಲ್ಲಿ ಡೆಲಿವರಿ ಇದೆ, ಎಲ್ರಿಗೂ ಆಲ್ ದ ಬೆಸ್ಟ್. ಯಾರೂ ಹೆದರ್ಕೊಳ್ಬೇಡಿ, ಧೈರ್ಯವಾಗಿರಿ. ನನಗೂ ಸ್ವಲ್ಪ ತಳಮಳ ಇದೆ, ಆತಂಕ ಎಲ್ಲ ಇದೆ. ಮೊದಲನೇದ್ರಲ್ಲಿ ಅಷ್ಟು ಗೊತ್ತಾಗಲಿಲ್ಲ, ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಆದರೆ ಎರಡನೇದ್ರಲ್ಲಿ ಪ್ರೊಸೀಜರ್ ಎಲ್ಲ ಗೊತ್ತಾಗಿದೆ, ಪೇನ್ ಹೇಗಿರುತ್ತೆ ಅನ್ನೋದು ಗೊತ್ತಾಗಿದೆ ಅಲ್ಲ. ಸೊ ಸ್ವಲ್ಪ ಆತಂಕ ಖಂಡಿತವಾಗ್ಲೂ ಇದೆ. ಬಟ್ ಆತಂಕ ಭಯ ಪಟ್ಕೊಳ್ಳೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ. ಧೈರ್ಯವಾಗಿ ಫೇಸ್ ಮಾಡಿದ್ರೇ ಆಗತ್ತೆ, ಎಲ್ಲ ಸುಸೂತ್ರವಾಗಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎನಿ ಪ್ರೆಗ್ನೆಂಟ್ ಮದರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಆಲ್ ದ ಬೆಸ್ಟ್. ಪ್ರೆಗ್ನೆನ್ಸಿ ಎಂಜಾಯ್ ಮಾಡಿ. ಮತ್ತು ಡೆಲಿವರಿ ಡೇಟ್ ಹತ್ತಿರ ಇದೆ ಅಂತ ಟೆನ್ಷನ್ ಆಗಲಿ ಮತ್ತು ಭಯ ಆಗಲಿ ಏನೂ ಪಟ್ಕೊಳ್ಬೇಡಿ, ಆಯಿತಾ. ನಿಮ್ಮೆಲ್ಲರಿಗೂ ವೆರಿ ಏನು ಹೇಳೋದು, ಆಲ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋದು ತೋರಿಸ್ತೀನಿ ಅಂತ ಹೇಳಿದ್ರಿ. ಸೊ ಅದೊಂದು ವಿಡಿಯೋ ಇರುತ್ತೆ. ಗೊತ್ತಿಲ್ಲ ಯಾವಾಗ ವಿಡಿಯೋ ಸ್ಟಾಪ್ ಆಗುತ್ತೆ, ನಮಗೆ ಡೆಲಿವರಿ ಆಗಿದೆ ಅಂತ ಅಂದ್ಕೊಳ್ಳಿ. ಇಮಿಡಿಯೇಟಾಗಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂತಂದರೆ ಪ್ಲೀಸ್ ವೆಯ್ಟ್ ಮಾಡಿ. ಕಮೆಂಟ್ಸಲ್ಲಿ ತುಂಬ ಜನ ಹಾಕ್ತಾನೆ ಇರ್ತೀರಾ, ಯಾಕೆ ವೀಡಿಯೋಸ್ ಇಲ್ಲ, ಆಯಿತಾ ಡೆಲಿವರಿ ಅಂತೆಲ್ಲ ಕೇಳ್ತಾನೆ ಇರ್ತೀರ. ನನಗೆ ಗೊತ್ತು, ಸುಮಾರು ವಿಡಿಯೋ ಶೆಡ್ಯೂಲ್ ಮಾಡಿದ್ದೀನಿ ಇವಾಗ ಆಲ್ರೆಡಿ. ಸೊ ಅಕಸ್ಮಾತ್ ವಿಡಿಯೋ ಬರೋದೇನಾದರೂ ನಿಂತು ಹೋಯ್ತು ಅಂತಂದರೆ ನೀವು, ಅಥವಾ ಕಮೆಂಟಿಗೆ ರಿಪ್ಲೈ ಬಂದಿಲ್ಲ ಅಂತಂದರೆ ಡೆಲಿವರಿ ಆಗಿದೆ, ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಹರಸಿ ಆಶೀರ್ವದಿಸಿ ನನ್ನ ಪ್ರೆಗ್ನೆನ್ಸಿ ಜರ್ನಿನ ಇಷ್ಟು ಬ್ಯೂಟಿಫುಲ್ ಮಾಡಿದ್ದು. ನಿಮ್ಮೆಲ್ಲರಿಂದ ನನ್ನ ಪ್ರೆಗ್ನೆನ್ಸಿ ಜರ್ನಿ ಇನ್ನಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಕೆಲವು ವಿಡಿಯೋ ಮಾಡ್ಕೊಂಡಿರೋದು ಪೆಂಡಿಂಗ್ ಇದೆ, ಅದೆಲ್ಲನೂ ಎಡಿಟ್ ಮಾಡಿ ಹಾಕಿರ್ತೀನಿ. ಇನ್ನು ಮುಂದೆ ಹೊಸ ವೀಡಿಯೋಸ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಆದಷ್ಟು ವೀಡಿಯೋಸ್ ಬಂದಿಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡಿ. ಆದಷ್ಟು ನನಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇದೆ. ಶಾರ್ಟ್ ವೀಡಿಯೋಸ್ ಆದರೂ ಆಗೊಂದ್ಸಲಿ ಈಗೊಂದ್ಸಲಿ ಹಾಕ್ತಾ ಇರ್ತೀನಿ. ಸೊ ದಯವಿಟ್ಟು ಎಲ್ಲರೂ ಅದಕ್ಕೆ ಸಹಕರಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಈ ಥರ ನಿಮ್ಮ ಸಪೋರ್ಟ್ ನನ್ನ ಜೊತೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೇಗೆ ಅನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ಬೇರೆ ಏನಾದರೂ ಸಜೆಷನ್ಸ್ ಇದ್ದರೆ, ಬೇರೆ ಏನಾದರೂ ಹೇಳಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ, ಸರಿನಾ. ನಾನು ಓದ್ತೀನಿ, ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ತುಂಬ ಜನ ಹೇಳ್ತಾ ಇದ್ದೀರಾ ನನ್ನ ಕಮೆಂಟಿಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ. ಸಿಕ್ಕಾಪಟ್ಟೆ ಕಮೆಂಟ್ಸ್ ಇದೆ. ಆ್ಯಕ್ಚುಲಿ ಆದಷ್ಟಕ್ಕೂ ನಾನು ರೆಸ್ಪಾಂಡ್ ಮಾಡ್ತಾನೇ ಇದ್ದೀನಿ. ಆಗಿಲ್ಲ ಅಂತಂದರೆ ಒಂದು ಹಾರ್ಟ್ ಆದರೂ ಕೊಡ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಆಗ್ತಾಯಿಲ್ಲ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋದಕ್ಕೆ, ಬಟ್ ಆದಷ್ಟು ರೆಸ್ಪಾಂಡ್ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಬಟ್ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋಕ್ಕೆ ಆಗ್ತಿಲ್ಲ. ಐ ಹೋಪ್ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಎಷ್ಟು ವೀಡಿಯೋಸ್ ಬರುತ್ತೋ ಗೊತ್ತಿಲ್ಲ, ಆದ್ರೇನು ಆದಷ್ಟು ವೀಡಿಯೋಸ್ನ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ, ಸರಿನಾ. ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.